ಬಾಗೇಪಲ್ಲಿ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಮಾತನಾಡಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಎಂಜೆ ಕಿರಣ್ ಕುಮಾರ್ ಅವರು ಜಿಲ್ಲಾಡಳಿತ, ತಾಲೂಕು ಆಡಳಿತ, ಶಿಕ್ಷಣ ಕ್ಷೇತ್ರ ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಚಿಂತಾಮಣಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಸುಮಾರು 6 ತಿಂಗಳಿನಿಂದ ಕೊಳುಕು ಬಟ್ಟೆಯಲ್ಲಿ ಮುಚ್ಚಿರುವ ಅಂಬೇಡ್ಕರ್ ಪುತ್ಥಳಿಯನ್ನು ಅನಾವರಣಗೊಳಿಸಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಮಾರ್ಚ್ 6ರಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳುವುದಾಗಿ ಹೇಳಿದರು. ದೇಶಕ್ಕೆ ಸಮಾನತೆ ತತ್ವ ಬೋಧಿಸಿದ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಮಹಾನ್ ಮಾನವತಾವಾದಿ, ಅಹಿಂಸಾ ಪ್ರತಿಪಾದಕರು. ಅಂತಹ ಅಂಬೇಡ್ಕರ್ ಪ್ರತಿಮೆಯನ್ನು ಕೊಳಕು ಬಟ್ಟೆಯಿಂದ ಮುಚ್ಚುವ ಮೂಲಕ ಅವಮಾನಿಸಲಾಗಿದೆ. ಈ ಕೃತ್ಯ ಅಂಬೇಡ್ಕರ್ ಅವರ ಪರಂಪರೆ ಮತ್ತು ದಲಿತ ಹೆಮ್ಮೆಯ ಮೇಲೆ ನಡೆದ ಸ್ಪಷ್ಟ ದಾಳಿಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಶಿಕ್ಷಣ ಇಲಾಖೆಯಿಂದ ಅಗತ್ಯವಿರುವ ಎಲ್ಲ ಅನುಮತಿ ಪಡೆದಿದ್ದರೂ ಕೆಲ ಜನಪ್ರತಿನಿಧಿಗಳು, ಶಿಕ್ಷಣ ಕ್ಷೇತ್ರದ ಅಧಿಕಾರಿಗಳು ಹಾಗೂ ಸ್ವಾರ್ಥಿಗಳು ಕಳೆದ ಆಗಸ್ಟ್ನಲ್ಲಿ ಅನಾವರಣಗೊಂಡ ಪ್ರತಿಮೆಯನ್ನು ಅವಮಾನಿಸುತ್ತಲೇ ಇದ್ದಾರೆ. ಅವಮಾನಕರ ಹೊದಿಕೆ ತೆಗೆದುಹಾಕುವವರೆಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬಾಗೇಪಲ್ಲಿ ತಾಲೂಕು ಘಟಕ ಪ್ರತಿಭಟನೆ ಪ್ರಾರಂಭಿಸುತ್ತದೆ ಎಂದರು. ವಿಶ್ವ ಮಾನವರು ಯಾರಾದರೂ ಇದ್ದಾರಂದ್ರೆ ಅಂಬೇಡ್ಕರ್. ಎಲ್ಲೋ ಹರಿಯಾಣದಲ್ಲೇ, ಉತ್ತರ ಪ್ರದೇಶದಲ್ಲಿ ಒಂದು ತಕ್ಕೊಲೆ ಆದರೆ, ಒಂದು ಏನಾದರೂ ಒಂದು ಇನ್ಸಿಡೆಂಟ್ ಆದರೆ ಇಡೀ ಪ್ರಪಂಚದಾದ್ಯಂತ, ಇಡೀ ಕರ್ನಾಟಕದಾದ್ಯಂತ ಎಲ್ಲ ಪ್ರತಿಭಟನೆಗಳು ಮಾಡ್ತಾ ಇದ್ದೀವಿ, ಎಲ್ಲ ಹೋರಾಟಗಳು ಮಾಡ್ತಾ ಇದ್ದೀವಿ. ಆದರೆ ಇಲ್ಲೇ ನಮ್ಮ ಜಿಲ್ಲೆಯಲ್ಲಿ ಯಾರೋ ಒಬ್ಬ ಅಲ್ಲೇ ಸ್ಥಳೀಯ ವಿದ್ಯಾರ್ಥಿ ಓದಿ ಚೆನ್ನಾಗಿ ಆಚೆ ಹೋಗಿ ಚೆನ್ನಾಗಿ ಅವರೊಬ್ಬ ಆರ್ಥಿಕವಾಗಿ ಎತ್ತರಕ್ಕೆ ಬೆಳೆದಾಗ ಅಲ್ಲಿ ಚಿಂತಾಮಣಿ ನಗರದಲ್ಲಿ ಸರ್ಕಾರಿ ಶಾಲೆಯನ್ನು ದತ್ತಕ್ಕೆ ತಗೊಂಡು ಪ್ರೈವೇಟ್ ಶಾಲೆಗಳಿಗಿಂತ ಹೈಟೆಕ್ ಆಗಿ ಮಾಡಬೇಕು, ಏನು ಕಡಿಮೆ ಇಲ್ಲ ಅಂತ ಅಲ್ಲಿ ಓದಿ ಆಚೆ ಕಡೆ ಅಭಿವೃದ್ಧಿಯಾಗಿ ವಿದ್ಯಾರ್ಥಿಗಳು ಆ ಶಿಕ್ಷಣ ಸೇರಿ ಅಲ್ಲಿ 80% 90% ಕೆಲಸ ಈಗಾಗಲೇ 1.5 ಕೋಟಿ ವೆಚ್ಚ, ಅದು 90% ಕೆಲಸ ಆಗಿದೆ. ಕೆಲವು ನಾಯಕರು ಅಂದರೆ ನಾವು ಯಾವ ರಾಜಕೀಯ ಪಕ್ಷದ ವಿರೋಧಿಗಳಲ್ಲ. ನಮಗೇನು ಯಾರೋ ಎಲೆಕ್ಷನ್ ಟೈಮಲ್ಲಿ ನಾವು ಒಂದು ತೀರ್ಮಾನ ತಗೊಂತೀವಿ, ನಮ್ಮ ಸಂಘಟನೆ ತೀರ್ಮಾನ ತಗೊಂತೀವಿ, ನಮ್ಮ ಜನಾಂಗಕ್ಕೆ ತೊಂದರೆ ಆಗದಿರ ನಮ್ಮ ಜನಾಂಗನ ಕಾಪಾಡಿಕೊಂಡು ಹೋಗೋರು ಯಾರಿದ್ದಾರೆ ಅಂತ ಯೋಚನೆ ಮಾಡಿ ನಾವು ಒಂದು ಮಿಷನ್ ತಗೊಂತೀವಿ, ಮಾಡ್ತೀವಿ ಅಷ್ಟೇ. ಅಷ್ಟಕ್ಕೆ ನಾವು ಸ್ಟಾಪ್ ಆಗ್ತೀವಿ. ಆಮೇಲೆ ನಮ್ಮ ಕೆಲಸಗಳು ತಗೊಂಡು ಹೋಗ್ತಾ ಇರ್ತೀವಿ. ಯಾರು ಅವ್ರಿಗೂ ನಮ್ಮ ಸಂತಾಪ ತಗೊಂಡು ಹೋಗ್ತಾ ಇರ್ತೀವಿ. ಶಾಲಾ ಆವರಣದಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಿಸಿದ ಧೋರಣೆ ಖಂಡಿಸಿ ಮಾರ್ಚ್ 6ರಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯ ಎಲ್ಲ ಅಂಬೇಡ್ಕರ್ ವಾದಿಗಳು, ಪ್ರಗತಿಪರ ಚಿಂತಕರು, ಸಂಘಟನೆಯ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ಮನವಿ ಮಾಡಿದರು. ಆರ್ ಗಣೇಶ್, ಸಿಟಿವಿ ನ್ಯೂಸ್.